ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಅದೇ ಮಾಮೂಲಿ ಚಿತ್ರಾನ್ನ ತಿಂದು ಬೋರ್ ಆಗಿದ್ರೆ ನಾನಿವತ್ತು ಮಾವಿನಕಾಯಿನ ಬಳಸಿ ಸ್ವಲ್ಪ ಹುಳಿ ಸ್ವಲ್ಪ ಖಾರವಾಗಿ ತುಂಬ ರುಚಿಯಾಗಿರುವ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ತೋರಿಸ್ತಿದ್ದೀನಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಮಾವಿನಕಾಯಿನ ಚೆನ್ನಾಗಿ ತೊಳೆದು ತುರಿತಿದ್ದೀನಿ. ಈ ಒಂದು ಮಾವಿನಕಾಯಿನಲ್ಲಿ ಸುಮಾರು 7ರಿಂದ 8 ಜನಕ್ಕೆ ಆಗುವಷ್ಟು ಚಿತ್ರಾನ್ನದ ಒಗ್ಗರಣೆ ಆಗುತ್ತೆ. ನೋಡಿ, ಈಗ ಮಾವಿನಕಾಯಿನ ತುರಿದಾಗಿದೆ. ಈಗ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಟೀ ಕುಡಿಯೋ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದ್ಮೇಲೆ ಅರ್ಧ ಸ್ಪೂನ್ ಸಾಸಿವೆ, 2 ಸ್ಪೂನ್ ಕಡಲೆಬೇಳೆ ಉದ್ದಿನಬೇಳೆ ಹಾಗೂ ಸ್ವಲ್ಪ ಕರಿಬೇವು, ನಂತರ 2 ಒಣಮೆಣಸಿನಕಾಯಿನ ಮುರಿದು ಹಾಕ್ತಿದ್ದೀನಿ. ಇದಾದ್ಮೇಲೆ ಅರ್ಧ ಬೌಲ್ ಹುರಿದು ಸಿಪ್ಪೆ ತೆಗೆದ ಶೇಂಗಾ ಹಾಕ್ತಿದ್ದೀನಿ. 1-2 ಸೆಕೆಂಡ್ ಮಿಕ್ಸ್ ಮಾಡ್ತಿದ್ದೀನಿ. ಶೇಂಗಾ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ. ಇದಾದ್ಮೇಲೆ 4 ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಉಪ್ಪು ಹಾಕಿ ಈರುಳ್ಳಿ ಸಾಫ್ಟಾಗಿ ಬೇಯುತ್ತೆ. ಉಪ್ಪು ಹಾಕಿದ ಮೇಲೆ ಒಂದು ಬಾರಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ, ಈರುಳ್ಳಿ ಬೇಯಲಿ. ಈಗ ಈರುಳ್ಳಿ ಬೆಂದಾಗಿದೆ. ನಂತರ ತುರಿದ ಮಾವಿನಕಾಯಿನ ಹಾಕ್ತಿದ್ದೀನಿ. ಮಾವಿನಕಾಯಿ ಈರುಳ್ಳಿಯೊಂದಿಗೆ ಹೊಂದುವಂತೆ ಮಿಕ್ಸ್ ಮಾಡಬೇಕು. ಅಷ್ಟರಲ್ಲಿ ನನ್ನ ಕುಕಿಂಗ್ ಚಾನಲ್ಗೆ ನೀವಿನ್ನೂ ಹೊಸಬ್ರಾಗಿದ್ದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ನಾ ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಮೊದಲು ಬರುತ್ತೆ. ನೋಡಿ, ಈಗ ಮಿಕ್ಸ್ ಮಾಡಾಗಿದೆ. ಅರ್ಧ ಸ್ಪೂನ್ ಅರಿಶಿಣ, 1 ಸ್ಪೂನ್ ಅಚ್ಕಾರದ ಪುಡಿ. ನಾವಿಲ್ಲಿ ಮೊದಲೇ ಒಣಮೆಣಸಿನ್ಕಾಯಿನ ಹಾಕಿರೋದ್ರಿಂದ ನಿಮಗೆ ಖಾರಕ್ಕೆ ತಕ್ಕಷ್ಟು ನೋಡಿ ಅಚ್ಕಾರದ ಪುಡಿ ಹಾಕಿ. ಇದಾದಮೇಲೆ 1 ಸ್ಪೂನ್ ಗರಂ ಮಸಾಲ ಹಾಗೂ 1 ಸ್ಪೂನ್ ಸಕ್ಕರೆ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಈಗ ಮಿಕ್ಸ್ ಮಾಡಬೇಕು. ಮಸಾಲೆ ಈರುಳ್ಳಿ ಹಾಗೂ ಮಾವಿನಕಾಯಿಯೊಂದಿಗೆ ಹೊಂದಲಿ. ನೀವಿಲ್ಲಿ ಸಕ್ಕರೆ ಬದಲು ಬೆಲ್ಲ ಸಹ ಹಾಕಬಹುದು. ಹುಳಿ ಬ್ಯಾಲೆನ್ಸ್ ಆಗಲಿ ಅಂತ ನಾನಿಲ್ಲಿ ಸಕ್ಕರೆ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನೋಡಿ, ಈಗ ಮಿಕ್ಸ್ ಮಾಡಾಗಿದೆ. 2 ಸೆಕೆಂಡ್ ಬೇಯಲಿ, ಲಿಡ್ ಕ್ಲೋಸ್ ಮಾಡಿ. ನಾನೀಗ ಮತ್ತೆ 2 ಸೆಕೆಂಡ್ ಆದಮೇಲೆ ತೋರಿಸ್ತಿದ್ದೀನಿ. ಈಗ ಚಿತ್ರಾನ್ನದ ಒಗ್ಗರಣೆ ರೆಡಿಯಾಗಿದೆ ಬೆಂದು. ಈಗ ಈ ಮಾವಿನಕಾಯಿ ಒಗ್ಗರಣೆನ ಅನ್ನಕ್ಕೆ ಹಾಕಿ ಕಲಿಸ್ತಿದ್ದೀನಿ. ನಾನಿಲ್ಲಿ ಮೊದಲೇ ಅನ್ನ ಮಾಡಿ ಒಂದು ಪರಾತಕ್ಕೆ ಹಾಕಿ ಆರಲು ಬಿಟ್ಟಿದ್ದೆ. ಚಿತ್ರಾನ್ನ ಕಲಿಸುವಾಗ ಯಾವಾಗಲೂ ಅನ್ನ ತಣ್ಣಗಾಗಿರಬೇಕು. ಅನ್ನ ಬಿಸಿ ಇದ್ದರೆ ಚಿತ್ರಾನ್ನ ಮುದ್ದೆ ಆಗುತ್ತೆ, ಉದುರಾಗಿ ಆಗೋದಿಲ್ಲ. ಈಗ ಅನ್ನ ಹಿಡಿಯುವಷ್ಟು ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡುವಾಗ ಬೇಕನಿಸಿದಾಗ ಇನ್ನೂ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ. ನಾನಿಲ್ಲಿ ಇನ್ನೂ ಸ್ವಲ್ಪ ಉಪ್ಪು ಬೇಕಾಗಿತ್ತು, ಹಾಗಾಗಿ ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಾಗಿದೆ. ಈಗ ತುಂಬ ರುಚಿಯಾಗಿರುವ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಈ ಮಾವಿನಕಾಯಿ ಚಿತ್ರಾನ್ನನ ಬೆಳಗ್ಗೆ ತಿಂಡಿಗೆ ಸಹ ಮಾಡಬಹುದು. ಹಾಗಾದರೆ ನೀವು ಸಹ ಅದೇ ಪ್ಲೇನ್ ಚಿತ್ರಾನ್ನ ತಿಂದು ಬೇಜಾರಾಗಿದ್ದರೆ ಈ ಮಾವಿನಕಾಯಿ ಚಿತ್ರಾನ್ನ ಒಮ್ಮೆ ಟ್ರೈ ಮಾಡಿ. ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.